ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸೂಪವಾಗಿರೋ ಒಂದು ಚಟ್ನಿ ಪುಡಿ ರೆಸಿಪಿನ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಈ ಒಂದು ಚಟ್ನಿ ಪುಡಿ ರೆಸಿಪಿ ಬಂದು ದೋಸೆಗೆ, ಇಡ್ಲಿಗೆ ಮತ್ತು ಅನ್ನದ ಜೊತೆಗೆಲ್ಲ ಸಖತ್ತಾಗಿರುತ್ತೆ. ಅನ್ನಕ್ಕೆ ನೀವು ಚಟ್ನಿ ಪುಡಿ ಹಾಕಿ ತುಪ್ಪ ಹಾಕಿ ಕಲಿಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಅದೇ ಥರ ಈ ಥರ ಒಂದು ದೋಸೆ ಹಾಕಿ ದೋಸೆ ಮೇಲೆ ಉದುರಿಸ್ಬಿಟ್ಟು ತುಪ್ಪ ಹಾಕ್ಬಿಟ್ಟು ತಿಂದರೆ ಸೂಪರಾಗಿರುತ್ತೆ. ಅದೇ ಚಟ್ನಿ ಪುಡಿನ ನೀವು ಮಲ್ಟಿ ಯೂಸಿಗೂ ಯೂಸ್ ಮಾಡ್ಬೋದು. ಪರ್ಪಸ್ ಆಗಿ ಚಟ್ನಿ ಪುಡಿನ ಯಾವ ಥರ ಸಾಂಬಾರು ಮಾಡಿಲ್ಲ ಅಂದರೆ ಚಟ್ನಿ ಪುಡಿ ಯೂಸ್ ಮಾಡ್ಕೊಬೋದು. ಈ ಒಂದು ಚಟ್ನಿ ಪುಡಿನ ಆಲ್ ಪರ್ಪಸ್ ಆಗಿ ನೀವು ಯೂಸ್ ಮಾಡ್ಕೊಬೋದು. ಬೆಳಗ್ಗೆ ಲಂಚ್ ಬಾಕ್ಸಿಗೆ ಚಟ್ನಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಈ ಥರ ಒಂದು ಚಟ್ನಿ ಪುಡಿನ ಉದುರಿಸ್ಬಿಟ್ಟು ನೀವು ಮಕ್ಕಳಿಗೆ ಲಂಚ್ ಪ್ಯಾಕ್ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ. ಇಡ್ಲಿಗೂ ಸಹ ಈ ಥರ ಒಂದು ಚಟ್ನಿ ಪುಡಿನ ನೀವು ಯೂಸ್ ಮಾಡ್ಬೋದು. ಇದು ಒಂದು ತಿಂಗಳಾದರೂ ಕೆಡಲ್ಲ ಫ್ರೆಂಡ್ಸ್. ಇದನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಚಟ್ನಿ ಪುಡಿ. ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇದನ್ನು ಯಾವ ಥರ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ. ಶೇಂಗಾ ಬೀಜದ ಚಟ್ನಿ ಪುಡಿ ಇದು ಉತ್ತರ ಕನ್ನಡ ಭಾಗದಲ್ಲೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತಾರೆ, ಸ್ವಲ್ಪ ಸ್ಪೈಸಿ ಕಡಿಮೆ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ನಾನು ಒಂದು ಬೌಲ್ ಆದಷ್ಟು ಕಡಲೆ ಬೀಜನ ಹುರ್ಕೊತಾ ಇದ್ದೀನಿ. ಮಾಮೂಲಿ ನೀವು ಚಟ್ನಿಗೆ ಯಾವ ಥರ ಹುರ್ಕೊತೀರೋ ಆ ಥರ ಹುರ್ಕೊಂಡ್ರೆ ಆಯಿತು. ಎಷ್ಟು ನೀವು ಸಿಮ್ಮಲ್ಲೇ ಇಟ್ಟು ಯಾವತ್ತು ಚಟ್ನಿ ಪುಡಿಗೆ ಆಗಲಿ ಚಟ್ನಿಗಾಗಲಿ ಕಡಲೆ ಬೀಜನ ಹುರ್ಕೊಬೇಕು. ನೀವು ಐ ಫ್ಲೇಮಲ್ಲಿ ಇಟ್ಟು ಹುರಿದ್ರೆ ಫುಲ್ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಸಿಮ್ಮಲ್ಲೇ ಇಟ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಒಂದು ಮೊರ ಅಥವಾ ತಟ್ಟೆಗೆ ಹಾಕಿಬಿಟ್ಟು ಇದು ಮೇಲಿರೋ ಸಿಪ್ಪೆ ಎಲ್ಲ ತೆಗೆದುಬಿಡೋಣ. ಇದು ಒಂದು ಕಡೆ ಇರಲಿ. ಇವಾಗ ಚಟ್ನಿ ಪುಡಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು, ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂತ ಅದನ್ನು ಮಾಡ್ಕೊಳ್ಳೋಣ. ಒಂದು 5ರಿಂದ 6 ಒಣಗಿದ ಮೆಣಸಿನ್ಕಾಯಿನ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ರೋಸ್ಟ್ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ. ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಾಯಿದೆ. ಇವಾಗ ತೆಗೆದು ನಾನು ಪ್ಲೇಟಿಗೆ ಇಟ್ಕೊಂಡಿದ್ದೀನಿ. ಒಂದು ದೊಡ್ಡ ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಪುಟಾಣಿಯಾಗಿ ಉದ್ದುದ್ದಕ್ಕೆ ಕಟ್ ಮಾಡಿಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಣ್ಣೆ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಸುಮ್ಮನೆ ಅದು ಬಾಡ್ಸೋಕ್ಕೆ ಮಾತ್ರ ಸ್ವಲ್ಪ ಎಣ್ಣೆ ಹಾಕಬೇಕು ಅಷ್ಟೇ. ಮತ್ತು ಒಂದು ಇಡೀ ಕರಿಬೇವಿನ ಸೊಪ್ಪು ಹಾಕಿ ಅದೇ ತೊಳೆದ್ಬಿಟ್ಟು ಕರಿಬೇವಿನ ಸೊಪ್ಪು ಹಾಕಿ ಆ ಪ್ಯಾನಲ್ಲಿ ಬಿಸಿಲಿನ ಈ ಥರ ರೋಸ್ಟ್ ಮಾಡಬೇಕು. ಈಗೇನು ಮಾಡಬೇಕು ಅಂದರೆ ಒಂದು ನಿಂಬೆಹಣ್ಣೆ ಗಾತ್ರ ಹುಣಸೆಹಣ್ಣನ್ನ ಹಾಕಿಬಿಟ್ಟು ನಾವು ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಒಣಗಿದ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಶೇಂಗಾ ಬೀಜ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ಸ್ವಲ್ಪ ಹಿಂಗೆ ಹಾಕ್ಕೋಬೇಕು. ಹಿಂಗು ಜೀರ್ಣಶಕ್ತಿಗೆಲ್ಲ ಮಕ್ಕಳಿಗೆ ಒಳ್ಳೆಯದು. ಅದಕ್ಕೆ ನೋಡಿ ಫ್ರೆಂಡ್ಸ್, ಸ್ವಲ್ಪ ಹಿಂಗು ಹಾಕ್ಕೊತಾ ಇದ್ದೀನಿ. ಕೆಲವರು ಇದ್ರ ಜೊತೆಗೆ ಸ್ವಲ್ಪ ಎಳ್ಳು ಆ್ಯಡ್ ಮಾಡ್ಕೊತಾರೆ. ನಾನು ಎಳ್ಳು ಆ್ಯಡ್ ಮಾಡಿಲ್ಲ. ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳನ್ನು ಹಾಕ್ಕೊತಾರೆ. ನಾನು ಎಳ್ಳನ್ನು ಆ್ಯಡ್ ಮಾಡಿಲ್ಲ. ನನಗೆ ಶೇಂಗಾ ಪ್ಲೈನಾಗಿ ಮಾಡೋದೇ ಇಷ್ಟ. ಅದಕ್ಕೋಸ್ಕರ ಇವಾಗ ನಾನು ಎಲ್ಲ ಫ್ರೈ ಮಾಡಿಟ್ಟಿದ್ದರ ಜೊತೆಗೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡವ್ರು ಬೇಕಾದ್ರೆ ಸಕ್ಕರೆ ಹಾಕ್ಕೊಳ್ಳಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಈ ಥರ ತರಿಯಾಗಿ ರುಬ್ಬಿ ತೊಗೊಬೇಕು ನೋಡಿ. ಇವಾಗ ನಾನು ತರಿಯಾಗಿ ಗ್ರೈಂಡ್ ಮಾಡಿ ಪಲ್ಸ್ ಮೋಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಪ್ಲೇಟಿಗೆ ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಟೆಕ್ಸ್ಚರಲ್ಲಿ ಇರಬೇಕು. ನೀವು ತೀರಾ ನಯಸ್ಸಾಗಿ ಹೋದರೆ ಚಟ್ನಿ ಪುಡಿಯಲ್ಲಿ ಎಣ್ಣೆ ಬಿಟ್ಕೊಳುತ್ತೆ, ಕಡಲೆ ಬೀಜದ ಎಣ್ಣೆ. ಅದಕ್ಕೋಸ್ಕರ ನೀವು ತರಿಯಾಗಿ ನಿಧಾನಕ್ಕೆ ಪಲ್ಸ್ ಮೋಡಲ್ಲಿ ಪೌಡರ್ ಮಾಡಿ ತಕ್ಕೊಬೇಕು ನೋಡಿ. ಇವಾಗ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಆರಕ್ಕೆ ಇಟ್ಬಿಟ್ಟು ಆಮೇಲೆ ಬಾಟ್ಲಿಗೆ ತುಂಬ್ಕೋಬೇಕು. ನೀವು ಆರೋಕ್ಕಿಂತ ಮುಂಚೆ ನೀವು ಬಾಟ್ಲಿಗೆ ಹಾಕ್ಕೊಬಾರ್ದು, ಬಿಸಿ ಇರುತ್ತೆ. ಯಾಕಂದರೆ ಕಡಲೆ ಬೀಜ ಮತ್ತು ಒಂದಕ್ಕೊಂದು ಪುಡಿ ಅಂಟ್ಕೊಳುತ್ತೆ. ಆರಕ್ಕೆ ಇಟ್ಬಿಟ್ಟು ಆಮೇಲೆ ನೀವು ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿ ಸ್ಟೋರ್ ಮಾಡಿಟ್ಕೊಂಡ್ರೆ 2ರಿಂದ 3 ವಾರದ ತನಕ ಕೆಡೋದಿಲ್ಲ. ಬೆಳಗ್ಗೆ ನಿಮಗೆ ಇಡ್ಲಿ, ದೋಸೆಗೆ ಮತ್ತು ಅನ್ನಕ್ಕೆ ಯಾವುದಕ್ಕೆ ಆಲ್ ಪರ್ಪಸ್ ಆಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಸಖತ್ತಾಗಿರುತ್ತೆ ಈ ಚಟ್ನಿ ಪೌಡರು. ಈ ಚಟ್ನಿ ಪುಡಿ ರೆಸಿಪಿನ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ. ಈ ಥರ ದೋಸೆ ಮಾಡಿ ಅದ್ರ ಮೇಲೆ ಸ್ಪ್ರಿಂಕಲ್ ಮಾಡಿ ತಿಂದು ನೋಡಿ ಎಷ್ಟು ಸಖತ್ತಾಗಿರುತ್ತೆ ಅಂತ. ಅದೇ ಥರ ಇಡ್ಲಿ ಜೊತೆಗೂ ನೀವು ಹಾಕಿ ತಿನ್ಕೋಬೋದು. ಅನ್ನದ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸತಿ ಈ ಥರ ಟ್ರೈ ಮಾಡಿ ನೋಡಿ. ಮನೇಲಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಚಟ್ನಿ ಪುಡಿ ಮಾಡೋದು ತುಂಬ ಈಸಿ ಫ್ರೆಂಡ್ಸ್. ಮತ್ತು ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಸಹ ನೀವು ಮಾಡಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವತ್ತು ನಿಮಗೆ ಮೈ ಹುಷಾರಿರಲ್ಲ, ಈ ಥರ ನಿಮಗೆ ಟೈಮ್ ಇರಲ್ಲ, ಆವಾಗ ನೀವು ಈ ಚಟ್ನಿ ಪುಡಿನ ಹಾಕಿ ನೀವು ಈ ಥರ ಒಂದು ದೋಸೆ ಮಾಡಿ ಲಂಚ್ ಬಾಕ್ಸ್ ಆಗಿ ನೀವು ಪ್ಯಾಕ್ ಮಾಡ್ಕೊಬೋದು. ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ. ಅನ್ನಕ್ಕೆ ನೀವೇನು ಮಾಡಬೇಕು ಅಂದರೆ ಚಟ್ನಿ ಪುಡಿ ಹಾಕಿಬಿಟ್ಟು ಬಿಸಿ ಅನ್ನ ಜೊತೆಗೆ ತುಪ್ಪ ಕಲ್ಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೆಯದೆ ಸಬ್ಸ್ಕ್ರೈಬ್ ಮಾಡಿ.